Welcome to our channel. Myself, Harish D, Assistant Professor, Department of Commerce and Management, Government Professional College, TRC. Today I am going to discuss about the procedure of conducting the meeting prescribed by the University of Mysore for third semester BCom. ಒಂದು ಸಭೆಯನ್ನು ಕರಿಬೇಕಾದ್ರೆ ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಅಥವಾ ಯಾವ ಕಾರ್ಯವಿಧಾನವನ್ನು ಅನುಸರಿಸಬೇಕು ಅನ್ನೋಂಥದ್ದು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋದು. ಮೊದಲಿಗೆ ಓಲ್ಡ್ ಮೀಟಿಂಗ್ ಓನ್ಲಿ ವೆನ್ ರಿಕ್ವೈರ್ಡ್. ಡೋಂಟ್ ಕಂಡಕ್ಟ್ ಎ ಮೀಟಿಂಗ್ ಜಸ್ಟ್ ಬಿಕಾಸ್ ಯು ಎಸ್ಟಾಬ್ಲಿಷ್ಡ್ ಎ ಪಾಲಿಸಿ ಆಫ್ ಓಲ್ಡ್ ಮೀಟಿಂಗ್ ಒನ್ಸ್ ಎ ಮಂತ್. ಪ್ರತಿ ತಿಂಗಳು ಸಭೆಯನ್ನು ಕರಿಬೇಕು ಅಂತ ಏನಿಲ್ಲ, ಯಾವಾಗ ಅವಶ್ಯಕತೆ ಇದೆ, ರಿಕ್ವೈರ್ಮೆಂಟ್ಸ್ ಏನಿದೆ, ಆ ರಿಕ್ವೈರ್ಮೆಂಟ್ಸ್ ಇದ್ದಾಗ ಮಾತ್ರ ನಾವು ಸಭೆಯನ್ನು ಕರಿಬೇಕಾಗುತ್ತದೆ. ಇದು ಮೊದಲನೆಯ ವಿಧಾನ. ಎರಡನೆಯದು ಕಾರ್ಯವಿಧಾನ ಡಿಫೈನಿಂಗ್ ದ ಮೀಟಿಂಗ್ ಅಜೆಂಡಾ. ಕಾರ್ಯಕ್ರಮಗಳ ಪಟ್ಟಿ. ಸಭೆಯನ್ನು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದ ಪಟ್ಟಿಯನ್ನು ರಚನೆ ಮಾಡಬೇಕಾಗ್ತದೆ. ಆ ಕಾರ್ಯಕ್ರಮದ ಪಟ್ಟಿಯನ್ನು ರಚನೆ ಮಾಡಿ ಯಾವ ಯಾವ ವಿಷಯಗಳಿಗೆ ಚರ್ಚೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಮೊದಲೇ ಸಭೆಯನ್ನು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಅಜೆಂಡಾವನ್ನು ನಾವು ತಯಾರು ಮಾಡಿಕೊಂಡು ಸಭೆಗೆ ಹಾಜರಾಗುವಂಥ ಸದಸ್ಯರುಗಳಿಗೆ ಆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಅಜೆಂಡಾದಲ್ಲಿರುವಂಥ ವಿಷಯಗಳನ್ನು ಮಾತ್ರ ನಾವು ಚರ್ಚೆಗೆ ಒಳಪಡಬೇಕಾಗ್ತದೆ. ಇನ್ವೈಟ್ ಪೀಪಲ್ ರಿಲೆವೆಂಟ್ ಟು ದಿ ಅಜೆಂಡಾ. ಕಾರ್ಯಕ್ರಮದ ಪಟ್ಟಿಯಲ್ಲಿ ಚರ್ಚಿಸಬೇಕಾಗಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಸಭೆಗೆ ಆಹ್ವಾನಿಸಬೇಕಾಗ್ತದೆ. ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಕಾರ್ಯಕ್ರಮಕ್ಕೆ ಸಭೆಗೆ ಆಹ್ವಾನಿಸದೆ ಕಾರ್ಯಕ್ರಮದ ಪಟ್ಟಿಯನ್ನು ತಯಾರು ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಆ ಸಭೆಗೆ ಆಹ್ವಾನಿಸೋದು ಅತ್ಯವಶ್ಯಕವಾಗಿರ್ತದೆ. ಸ್ಟಿಕ್ ಟು ದಿ ಅಜೆಂಡಾ. ಕಾರ್ಯಕ್ರಮದ ಪಟ್ಟಿಯನ್ನು ಈಗಾಗಲೇ ನಾನು ಹೇಳಿದಂತೆ ಸಭೆಯ ಪ್ರಾರಂಭ ಆಗುವ ಮುಂಚಿತವಾಗಿ ಕಾರ್ಯಕ್ರಮದ ಪಟ್ಟಿಯನ್ನು ನಾವು ತಯಾರು ಮಾಡಿದ್ದೇವೆ. ಕಾರ್ಯಕ್ರಮದ ಪಟ್ಟಿಯಲ್ಲಿ ಯಾವ ಸ್ಥಳದಲ್ಲಿ, ಯಾವ ಸಮಯಕ್ಕೆ ಮತ್ತು ಯಾವ ದಿನಾಂಕದಂದು ಸಭೆಯನ್ನು ಮಾಡಲಾಗ್ತಾ ಇದೆ ಮತ್ತು ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಬೇಕಾಗಿದೆ ಅನ್ನುವುದನ್ನ ಕಾರ್ಯಕ್ರಮ ಪಟ್ಟಿಯನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. ಆ ಕಾರ್ಯಕ್ರಮದ ಪಟ್ಟಿಯಲ್ಲಿ ತಿಳಿಸುವಂಥ ವಿಷಯಗಳಿಗೆ ಮಾತ್ರ ಚರ್ಚೆಗೆ ಒಳಪಡಿಸಬೇಕು ಹೊರತು ಅಜೆಂಡಾವನ್ನು ಅಂದರೆ ಕಾರ್ಯಕ್ರಮದ ಪಟ್ಟಿಯನ್ನು ಹೊರತುಪಡಿಸಿ ಬೇರೊಂದು ವಿಷಯಗಳಿಗೆ ಚರ್ಚೆಯನ್ನು ಮಾಡಿಕೊಡೋದು ಅನ್ನುವಂಥದ್ದು ಈ 4ನೇ ಅಂಶದಲ್ಲಿ ತಿಳಿಗೊಳಿಸ್ತೀವಿ. ಸ್ಟಿಕ್ ಟು ದಿ ಅಜೆಂಡಾ ಅಂದರೆ ನಾವು ಏನು ಕಾರ್ಯಕ್ರಮ ಪಟ್ಟಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ ಆ ಕಾರ್ಯಕ್ರಮದ ಪಟ್ಟಿಯ ಅನುಸಾರವಾಗಿ ಚರ್ಚೆಯಾಗಬೇಕು ಹೊರತು ಅನಗತ್ಯವಾಗಿ ವಿಷಯ ಆಧಾರಿತವಾದ ಚರ್ಚೆಗಳನ್ನು ನಾವು ಚರ್ಚೆ ಮಾಡುವುದರ ಮೂಲಕ ಸಮಯ ವ್ಯರ್ಥ ಮಾಡಬೇಕಾಗ್ತದೆ. ಆದ್ದರಿಂದ ಕಾರ್ಯಕ್ರಮದ ಪಟ್ಟಿಯಲ್ಲಿ ಈಗಾಗಲೇ ಸೂಚಿಸಿರುವಂತಹ ವಿಷಯಗಳಿಗೆ ಮಾತ್ರ ನಾವು ಚರ್ಚೆಗೆ ಅನುಮತಿಸಬೇಕು. ಸ್ಟಿಕ್ ಟು ದಿ ಮೀಟಿಂಗ್ ಶೆಡ್ಯೂಲ್. ಇದೇ ಕಾರ್ಯಕ್ರಮದ ಪಟ್ಟಿಯಲ್ಲಿ ಯಾವ ಯಾವ ವಿಷಯಗಳಿಗೆ ಎಷ್ಟು ಸಮಯಗಳನ್ನು ಮೀಸಲಿಟ್ಟಿದ್ದೇವೆ ಅನ್ನುವಂಥದ್ದನ್ನು ನಾವು ಮೀಟಿಂಗ್ ಶೆಡ್ಯೂಲ್ನಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಅದೇ ಕಾರ್ಯಕ್ರಮದ ಪಟ್ಟಿಯಲ್ಲಿ ನಾವು ತಿಳಿಸಿರ್ತೀವಿ. ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಆನ್ಯುವಲ್ ಮೀಟಿಂಗ್ ಆಗಿರ್ಬೋದು, ಎಕ್ಸ್ಟ್ರಾ ಆರ್ಡಿನರಿ ಮೀಟಿಂಗ್, ಯಾವುದೇ ಒಂದು ಸಭೆ ಆಗಿರ್ಬೋದು, ಅಂದರೆ ವಿಶೇಷ ಸಾಮಾನ್ಯ ಸಭೆ ಆಗಿರಲಿ, ಸಾಮಾನ್ಯ ಸಭೆ ಆಗಿರಲಿ, ನಿರ್ದೇಶಕರ ಮಂಡಳಿ ಸಭೆ ಆಗಿರಲಿ, ಯಾವುದೇ ಸಭೆ ಆಗಿರಲಿ ಕಾರ್ಯಕ್ರಮದ ಪಟ್ಟಿಯಲ್ಲಿ ಚರ್ಚಿಸಲಾಗುವಂತಹ ವಿಷಯಗಳು ಯಾವಿದೆ, ಅದಕ್ಕೆ ಮೀಸಲಿಟ್ಟಿರುವಂತಹ ಸಮಯಗಳೆಷ್ಟು, ಆ ಸಮಯಕ್ಕೆ ತಕ್ಕಂತೆ ಮಾತ್ರ ವಿಷಯವನ್ನು ಚರ್ಚೆ ಮಾಡಬೇಕಾಗ್ತದೆ. ಆ ವಿಷಯವನ್ನು ಹೊರತುಪಡಿಸಿ ಅಂದರೆ ನಾವು ವೇಳಾಪಟ್ಟಿ ಏನು ಕಾರ್ಯಕ್ರಮ ಪಟ್ಟಿಯಲ್ಲಿ ವೇಳಾಪಟ್ಟಿಯನ್ನು ರಚನೆ ಮಾಡ್ಕೊಂಡಿರ್ತೀವೋ ಅದಕ್ಕೆ ನಾವು ಫಾಲೋ ಮಾಡಬೇಕಾಗ್ತದೆ. ಅಗ್ರಿ ಟು ಇಂಪ್ಲಿಮೆಂಟ್ ಡಿಸಿಷನ್ಸ್ ಮೇಡ್ ಇನ್ ದಿ ಮೀಟಿಂಗ್. ಏನು ಸಭೆಯಲ್ಲಿ ಚರ್ಚೆ ಆಗಿರುವಂಥ ವಿಷಯದಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಅಥವಾ ನಿರ್ಣಯವನ್ನು ನಾವು ಈ ಸಭೆಯಲ್ಲಿ ತೆಗೆದುಕೊಂಡಿದ್ದೇವೆ, ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಅಗ್ರಿ ಟು ಇಂಪ್ಲಿಮೆಂಟ್ ದಿ ಡಿಸಿಷನ್ಸ್ ಮೇಡ್ ಇನ್ ದಿ ಮೀಟಿಂಗ್. ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಅಥವಾ ದೈನಂದಿನ ಸಾಮಾನ್ಯ ಸಭೆಯಲ್ಲಾಗಿರ್ಬೋದು, ವಿಶೇಷ ಸಾಮಾನ್ಯ ಸಭೆಯಲ್ಲಾಗಿರ್ಬೋದು, ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಆ ವಿಷಯಗಳಿಗೆ ಚರ್ಚೆ ಮಾಡಿದಂತೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಅನುಮೋದನೆ ಮಾಡುವಂಥದ್ದು ಸಭೆಯಲ್ಲಿ ಕಡ್ಡಾಯವಾಗಿ ಆಗಬೇಕಾಗ್ತದೆ.
Next one is take the meeting minutes. Take the meeting minutes. Minutes is nothing but abstract. ಕನ್ನಡದಲ್ಲಿ ನಾವು ಹೇಳ್ಬೋದು ಅಂತಂದ್ರೆ ಸಂಕ್ಷಿಪ್ತ ಟಿಪ್ಪಣಿ ಅಂತ ಹೇಳ್ಬೋದು. ಯಾವುದೇ ಒಂದು ಸಭೆ ಅಂತಿಮವಾಗಿ ಆದಾಗ ಅಂತಿಮ ಹಂತದಲ್ಲಿ ಒಂದು ಕಂಪನಿ ಏರ್ಪಾಡು ಮಾಡಿದಂಥ ಸಭೆಗಳು, ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್ ಆಗಿರ್ಬೋದು, ಜನರಲ್ ಬಾಡಿ ಮೀಟಿಂಗ್ ಆಗಿರ್ಬೋದು, ಆನ್ಯುವಲ್ ಮೀಟಿಂಗ್, ಯಾವುದೇ ಒಂದು ಸಭೆ ಆಗಿದೆ, ಆ ಸಭೆಯಲ್ಲಿ ಕಾರ್ಯಕಲಾಪಗಳು ಏನೇನಾಗಿದೆ, ಯಾವ ಯಾವ ವಿಷಯಗಳಿಗೆ ಚರ್ಚೆ ಆಗಿದೆ, ಯಾವ ರೀತಿ ನಿರ್ಣಯಗಳನ್ನು ನಾವು ಅಂಗೀಕರಿಸಿದ್ದೇವೆ, ಇವೆಲ್ಲದರ ಸಾರಾಂಶವನ್ನು ನಾವು ಲಿಖಿತ ರೂಪದಲ್ಲಿ ತರಬೇಕಾಗ್ತದೆ. ಆ ಲಿಖಿತ ರೂಪದಲ್ಲಿ ತರುವಂತಹ ಸಾರಾಂಶವೇ ಮಿನಿಟ್ಸ್. ಕನ್ನಡದಲ್ಲಿ ಅದನ್ನ ಸಂಕ್ಷಿಪ್ತ ಟಿಪ್ಪಣಿ ಅಂತೇಳಿ ಕರೆಯುತ್ತೆ. ಸೊ ಈ 7 ಅಂಶಗಳನ್ನು ನಾವು ಮೀಟಿಂಗ್ ಸಭೆಯನ್ನ ಪ್ರಾರಂಭ ಮಾಡುವಾಗ ಈ ವಿಧಾನವನ್ನು ನಾವು ಅನುಸರಿಸಬೇಕಾಗ್ತದೆ ಅಂತ ಹೇಳೋದಕ್ಕೆ